ಗೈಸ್ ನೋಡ್ಬೋದು ಎಲ್ಲರೂ ಕೂಡ ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ನಿಮಗೆ 32,000 ಪ್ಲಸ್ ಹುದ್ದೆಗಳು ಈಗಾಗಲೇ ಖಾಲಿ ಇದ್ದಾವೆ. ಅದು ಯಾವಾಗ ನೋಟಿಫಿಕೇಷನ್ ಮಾಡ್ತಾವು, ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ಕಂಪ್ನಿಯಲ್ಲಿ ಎಷ್ಟು ಪೋಸ್ಟ್ಗಳಿದ್ದಾವೆ, ಮತ್ತು ಯಾವಾಗೆಲ್ಲ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ, ಮತ್ತು ಏಜ್ ಎಷ್ಟು ಇರಬೇಕು, ಮತ್ತು ನಿಮ್ಮದು ITI ಇರಬೇಕಾ ಅಥವಾ ಓನ್ಲಿ 10th ಇದ್ದರೆ ಓಕೆನಾ, ಹೈಕೋರ್ಟ್ ತೀರ್ಪು ಏನಾಯಿತು ಎಲ್ಲವನ್ನು ಡೀಟೇಲಾಗಿ ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇವಾಗ ಸ್ಟಾರ್ಟ್ ಮಾಡೋಣ ವಿಡಿಯೋ. ನೋಡ್ಬೋದು ಈಗ ತುಂಬ ಹುದ್ದೆಗಳು ಖಾಲಿ ಇದ್ದಾವೆ. 32,000 ಪ್ಲಸ್ ಹುದ್ದೆಗಳು ಖಾಲಿ ಇದ್ದಾವೆ. ಅವುಗಳನ್ನ ಡೀಟೇಲಾಗಿ ನಾನು ಎಂಡ್ ಬೈ ಎಂಡ್ ತಿಳಿಸ್ತಾ ಹೋಗ್ತೀನಿ ನಿಮಗೆ. ವಿಡಿಯೋನ ಕೊನೆಯವರೆಗೂ ನೋಡಿ, ಎಷ್ಟು ಖಾಲಿ ಇದ್ದಾವೆ, ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ಎಲ್ಲವನ್ನು ಮಾತಾಡೋಣ. ಓಕೆ, ಇವಾಗ ನೋಡ್ಬೋದು ನಿಮ್ಮದು ನೋಟಿಫಿಕೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಬಟ್ ಯಾವಾಗ ಆಗ್ತವೆ ಅಂಥೇಳಿ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಿಮ್ಮದು ಏಜ್ ಎಷ್ಟಿರಬೇಕು, ಏಜ್ ಮ್ಯಾಟ್ರ್ ಆಗ್ತದೆ. ಏಜು ಎಲ್ಲರೂ ಕೂಡ 32 ಇತ್ತು, ಈಗ 35. ನಿಮ್ದೇನಾದ್ರು SC ST ಇತ್ತಪ್ಪ ಅಂತಂದರೆ 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದಕ್ಕಾಗಿ 40ವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಬಗ್ಗೆ ತಲೆನ ಕೆಡಿಸ್ಕೋಬೇಕು ಹೋಗ್ಬಿಡ್ರಿ ಏಜ್ ಬಗ್ಗೆ, ಯಾಕಂದರೆ ಏಜ್ ತುಂಬಾ ಇದೆ. ಆರಾಮಾಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಮತ್ತು ನಿಮ್ಮದು ಕ್ವಾಲಿಫಿಕೇಷನ್ ಕೇಳಿದಾಗ ಅದು ನಿಮ್ಮದು 10th ಆಗಬೇಕಾ ಅಥವಾ ITI ಇರಬೇಕಾ, ಯಾವುದಿರಬೇಕು ಅಂತೇಳಿ ಇನ್ನೂ ಡಿಸೈಡ್ ಆಗಿಲ್ಲ. ಬಟ್ ಡಿಸೈಡ್ ಆಗ್ತದೆ, ಯಾವಾಗ ಆಗ್ತದೆ ಅಂಥೇಳಿ ಹೇಳ್ತೀನಿ ನೋಡಿ. ಹೇಳಬೇಕಂತಂದರೆ ಕೋರ್ಟ್ ಕೇಸ್ ಇನ್ನೂ ಬಂದಿಲ್ಲ. ಕೋರ್ಟ್ ಕೇಸ್ ಯಾವಾಗಿತ್ತು ಅಂತಂದರೆ ನವೆಂಬರ್ 15ಕ್ಕೆ ಹೈರಿಂಗ್ ಮಾಡಿದರು. ನೆಕ್ಸ್ಟ್ ಅದಾದಮೇಲೆ ಡಿಸೆಂಬರ್ 25ಕ್ಕೆ ಮುಂದೂಡಿದರು. ಅಲ್ಲಿಂದ ಯಾವುದೇ ಅಪ್ಡೇಟ್ ಬಂದಿಲ್ಲ. ಅದೇ ಫೈನಲ್ ಅವ್ರದ್ದು ಹಿಯರಿಂಗ್ ಆಗಿರ್ತದೆ. ಯಾರೂ ಕೂಡ ಹೋರಾಟ ಇವಾಗ ಮಾಡಿಲ್ಲ. ಹಾಗಾಗಿ ಯಾವುದು ಕೋರ್ಟ್ ಡಿಸಿಷನ್ ಕೂಡ ಬಂದಿಲ್ಲ. ಅದಕ್ಕೆ ಯಾರೂ ಏನು ಜವಾಬ್ದಾರಿನ ತೊಗೊಂಡಿಲ್ಲ. ಹಾಗಾಗಿ 2022, 23 ಅವಾಗಿಂದನೇ ಏನು ನಡೀತಾ ಇದ್ದಾವೆ ಹೋರಾಟಗಳು. ಬಟ್ ಇನ್ನೂ ಯಾವುದೇ ರೀತಿ ಅದಕ್ಕೆ ಜವಾಬ್ದಾರಿ ಆಗಿಲ್ಲ. ಯಾಕೆ ನಡೀತವೆ ಅಂತಂದರೆ ಎಕ್ಸಾಮ್ ಆಗಬೇಕಾ ಅಥವಾ ಎಕ್ಸಾಮ್ ಆಗಬಾರ್ದು ಅಂಥೇಳಿ, ಮತ್ತು 10th ಮೇಲೆ ಬೇಕಾ ಅಥವಾ ITI ಓನ್ಲಿ ಬೇಕಾ, ಇದರದ ನಡುವೆ ಏನಾಗ್ತಿದೆ, ಘರ್ಷಣೆಗಳಾಗ್ತಿದ್ದಾವೆ. ಹಾಗಾಗಿ ಕೋರ್ಟ್ ಕೇಸ್ ಬರೋವರೆಗೂ ವೇಟ್ ಮಾಡಿ. ಅದು ಯಾವಾಗ ಬರ್ತದೆ ಅಂತಂದರೆ ಎಕ್ಸ್ಪೆಕ್ಟೆಡ್ ಡೇಟ್ ಯಾವಾಗತ್ತಂದರೆ 2026 ಎಂಡ್ ಒಳಗಡೆ ಬರ್ತದೆ. ಹಾಗಿದ್ರೆ ನಿಮ್ಮದು ನೋಟಿಫಿಕೇಷನ್ ಯಾವಾಗ ಆಗ್ತದೆ ಅಂತ ನಿಮಗೊಂದು ಅಂದಾಜು ಬಂದಿರಬೇಕು. ಯಾವಾಗ ಆಗ್ತದೆ, ಅದೇನು ಕೋರ್ಟ್ ಡಿಸಿಷನ್ ಬರ್ತದಲ್ಲ ಅವಾಗ ಆಗ್ತದೆ. ಓಕೆ, ಅದು 2026 ಓಕೆ, 2027 ಆದರೂ ಓಕೆ, 26, 27 ಯಾವುದಾದ್ರೂ ಕೂಡ ನಿಮ್ಮದು ಬಂದೇ ಬರ್ತದೆ. 100% ಬರ್ತದೆ. ವೇಟ್ ಮಾಡಿ. 1 ವರ್ಷ ಆಗಲಿ, 2 ವರ್ಷ ಆಗಲಿ, 3 ವರ್ಷ ಆಗಲಿ, ಎಷ್ಟೇ ಆಗಲಿ, ಬಟ್ ಏನಾಗಬೇಕು 2019ರಿಂದ ನೋಡ್ತಾ ಇದ್ದೀವಿ. ಕೊರೋನಾ ಬ್ಯಾಚ್ದವರು ತುಂಬ ಜನ ಇದ್ದಾರೆ. ಕೊರೋನಾ ಬ್ಯಾಚ್ದವ್ರು ಇರೋ ಕಾರಣಕ್ಕಾಗಿ ಯಾರ್ಯಾರು 100% ಓದಿರ್ತಾರಲ್ಲ ಅವ್ರಿಗೆ ಜಾಬ್ ಸಿಗ್ತಿಲ್ಲ. ಹಾಗಾಗಿ ನನ್ನ ಒಂದು ಅಭಿಪ್ರಾಯ ಪ್ರಕಾರ ಜಾಬ್ ಯಾರಿಗೆ ಸಿಗಬೇಕು ಅಂದರೆ ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ನಡೆಸಬೇಕು. ಎಕ್ಸಾಮ್ನ ಯಾರು ಕರೆಕ್ಟಾಗಿ ಬರೀತಾರೋ, ಯಾರು ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾರೋ ಎಕ್ಸಾಮಲ್ಲಿ ಅವ್ರದ್ದು ಸೆಲೆಕ್ಷನ್ ಆಗಬೇಕು. ಇದು ಪ್ರೊಸೀಜರ್ ಎಲ್ಲ ಕಡೆ ಇದೆ. ಬಟ್ KPTCL ಒಂದು ಕಡೆ ಇಲ್ಲ, ಅಂಚೆ ಕಚೇರಿಯಲ್ಲಿ ಒಂದು ಕಡೆ ಇಲ್ಲ. ಹಾಗಾಗಿ ಇವೆರಡೂ ಕೂಡ ಎಕ್ಸಾಮ್ ನಡೆಸಿದರೆ ಮುಂದೆ ಬರ್ತಕ್ಕಂಥ ಟ್ಯಾಲೆಂಟೆಡ್ ಪೀಪಲ್ಸ್ಗೆ ಭಾಳ ಯೂಸ್ಫುಲ್ ಆಗ್ತದೆ. ಓಕೆ, ಇದರ ಒಂದು ಅಭಿಪ್ರಾಯ ನಿಮಗೆ ಬಿಡ್ತೀನಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಡಿಸ್ಕಸ್ ಮಾಡಿ. ಎಕ್ಸಾಮ್ ನಡಿಬೇಕಾ ಅಥವಾ ನಡಿಬಾರ್ದಾ? ಯಾಕಂದರೆ ಅದನ್ನ ಎಕ್ಸಾಮ್ ನಡೆದಿರೋ ಬರೆಯೋರು ನೀವು, ನಡೀಲಿಲ್ಲ ಅಂತಂದರೆ ಸೆಲೆಕ್ಷನ್ ಆಗೋರು ನೀವು. ಹಾಗಾಗಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಒಂದು ಅಭಿಪ್ರಾಯಗಳನ್ನ. ಓಕೆ, ಸೊ ಇವಾಗ ನೋಡೋಣ. ಮತ್ತು ನೋಟಿಫಿಕೇಷನ್ ಯಾವಾಗ ಆಗ್ತದೆ ಹೇಳಿದ್ದೀನಿ ಗೈಸ್. ನಿಮ್ಮದು ನೋಟಿಫಿಕೇಷನ್ ಯಾವಾಗ ಆಗ್ತದಪ್ಪ ಅಂದರೆ ಅದು ಕೋರ್ಟ್ ಕೇಸಿನ ಬಂದಿಲ್ಲ. ಅದು ಬಂದ ತಕ್ಷಣವೇ ನಿಮ್ಮದು ನೋಟಿಫಿಕೇಷನ್ ಸ್ಟಾರ್ಟ್ ಆಗ್ತದೆ. ನೋಟಿಫಿಕೇಷನ್ಗಳ ಸುರುಮಳೆನೇ ಆಗ್ತದೆ. ಎಷ್ಟು ಹುದ್ದೆಗಳಿದ್ದಾವೆ? 32,000 ಪ್ಲಸ್ ಚಿಲ್ಲರೆ ಹುದ್ದೆಗಳಿದ್ದಾವೆ. ಓಕೆ, ಅವುಗಳನ್ನ ನೋಡ್ತಾ ಹೋಗೋಣ. ಎಷ್ಟೆಷ್ಟಿದ್ದಾವೆ, ಏನೇನು ಸಮಾಚಾರ ಎಲ್ಲವೂ ನೋಡ್ತಾ ಹೋಗೋಣ. ಟೋಟಲಾಗಿ ನಿಮ್ಮದು ಎಷ್ಟಿದ್ದಾವೆ ಅಂತಂದರೆ 32,968 ಹುದ್ದೆಗಳು ಖಾಲಿ ಇದ್ದಾವೆ. ಅವುಗಳನ್ನ ಯಾವಾಗ ಭರ್ತಿ ಮಾಡ್ತಾರೆ ಅಂದರೆ ಹಂತವಾಗಿ ಭರ್ತಿ ಮಾಡ್ಕೊತಾರೆ. 2026, 27ರಲ್ಲಿ ನಿಮ್ಮದು ಭರ್ತಿ ಇದೆ. ಸೊ ಇವಾಗ ಯಾರು ಸೆಲೆಕ್ಷನ್ ಆಗಿಲ್ವೋ 100% ನೆಕ್ಸ್ಟಲ್ಲಿ ಸೆಲೆಕ್ಷನ್ ಆಗ್ತೀರಾ. ಬಟ್ ಅದೊಂದು ಕೋರ್ಟ್ ಡಿಸಿಷನ್ ಇದೆ. ಏನಂತಂದರೆ ಎಕ್ಸಾಮ್ನ ನಡೆಸಲೇಬೇಕು ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಅದು ಫೈನಲ್ ಆಗಿ ಹೇಳಿಲ್ಲ. ಕೋರ್ಟ್ನ ಒಂದು ಫುಲ್ ಆದೇಶ ಏನು ಅಂತಂದರೆ ಎಕ್ಸಾಮ್ ನಡೆಸುವಂತಹ ಪ್ರಯತ್ನದಲ್ಲಿದ್ದಾರೆ.
ಎಕ್ಸಾಮ್ನ ನಡೆಸಿದರೆ ಅದು ಅಂತಿಮ ವರದಿ ಬತ್ತಪ್ಪ ಅಂತಂದರೆ ನಿಮ್ಮದು ಎಕ್ಸಾಮ್ನ ನಡೆಸ್ತಾರೆ. ಈಗೇನು CET ಎಕ್ಸಾಮ್ ನಡೀತದಲ್ಲ ಆ ರೀತಿ ಎಕ್ಸಾಮ್ ನಡೀತದೆ. ಹಾಗೆ ನಡಿಬೇಕಾ ಬೇಡವಾ ಅಂತೇಳಿ ನೀವು ಕಮೆಂಟ್ ಮಾಡಿ ನೋಡೋಣ. ಯಾರಿಗೆ ಎಷ್ಟು ಜನ ಎಕ್ಸಾಮ್ನ ಬರೆಯೋಕ್ಕೆ ಖಾತ್ರಿ ಇದೆ ಅಥವಾ ನಮಗೆ ಎಕ್ಸಾಮ್ನೇ ಬೇಡ ಅನ್ನೋರು ಇರ್ತೀರ, ಅವರು ಕೂಡ ಕಮೆಂಟ್ ಮಾಡಿ ನೋಡೋಣ, ಗೊತ್ತಾಗಲಿ. ಓಕೆ. KPTCLನಲ್ಲಿ 4725 ಹುದ್ದೆಗಳ ಖಾಲಿ. ಬೆಸ್ಕಾಮ್ನೇ ಹೈಯೆಸ್ಟ್ ಪೋಸ್ಟ್ಗಳಿದ್ದಾವೆ, 10,765 ಹುದ್ದೆಗಳು ಖಾಲಿ ಇದ್ದಾವೆ. ಮೆಸ್ಕಾಮ್ನಲ್ಲಿ 4,037 ಹುದ್ದೆಗಳಿದ್ದಾವೆ. ಚೆಸ್ಕಾಮ್ನಲ್ಲಿ 4,028, ಹೆಸ್ಕಾಮ್ನಲ್ಲಿ 6,592, ಜಸ್ಕಾಮ್ನಲ್ಲಿ 2,897 ಹುದ್ದೆಗಳಿದ್ದಾವೆ. ಇವುಗಳನ್ನ ಹಂತ ಹಂತವಾಗಿ ಭರ್ತಿ ಮಾಡ್ಕೋತಾರೆ. 37,000ನ ಒಟ್ಟಿಗೆ ಬಿಡಲ್ಲ, ಹಂತ ಹಂತವಾಗಿ ನಿಮಗೆ ತುಂಬಿಕೊಳ್ತಾರೆ. ಓಕೆ. ಹಾಗಿದ್ರೆ ಯಾವಾಗ ಆಗ್ತದೆ ಅಂತಂದರೆ ನೋಟಿಫಿಕೇಷನು ಆಗಲೇ ಹೇಳಿದ್ದೀನಿ, 2026 ಎಂಡಲ್ಲಿ ಆಗ್ಬೋದು ಅಥವಾ 2027 ಮೊದಲನೇ ತಿಂಗಳಲ್ಲಿ ಕೂಡ ಆಗಬಹುದು. ಬಟ್ ಇದು ಯಾವುದರ ಮೇಲೆ ಡಿಪೆಂಡ್ ಆಗ್ತದಪ್ಪ ಅಂತ ಕೇಳಿದಾಗ, ನಿಮ್ದು ಇವಾಗ ಏನು ನೋಟಿಫಿಕೇಷನ್ ಆಗಿದೆಲ್ಲ 2024 ಅದು ಕಂಪ್ಲೀಟಾಗಿ ಪ್ರೊಸೀಜರ್ ಕಂಪ್ಲೀಟ್ ಆಗಬೇಕು, ಕಂಪ್ಲೀಟಾಗಿ ಎಂಡ್ ಆಗಬೇಕು. ನಿಮ್ಮದು ಎಲ್ಲರದು ಕೂಡ ಜಾಯ್ನಿಂಗ್ ಲೆಟರ್ ಬರಬೇಕು. ಅದಾದ ಮೇಲೆ ಕೋರ್ಟ್ ಕೇಸ್ ಬರಬೇಕು. ಕೋರ್ಟ್ ಕೇಸು ಅದು ಅಂತಿಮ ತೀರ್ಪನ್ನು ಕೊಡಬೇಕದು. ಎಕ್ಸಾಮ್ ನಡಿಬೇಕಾ ಅಥವಾ ನಡಿಬಾರ್ದಾ ಇದೆಲ್ಲ ಕೊಡಬೇಕು ಅವರು. ಕೊಟ್ಟ ಮೇಲೆ ನಿಮ್ಮದು ನೋಟಿಫಿಕೇಷನ್ಗಳು ಆವಾಗ ಸ್ಟಾರ್ಟ್ ಆಗ್ತವೆ. ಓಕೆ. ನೆಕ್ಸ್ಟ್ ITI ಆದವ್ರು ಅಷ್ಟೇ ಮಾಡಬೇಕಾ ಅಥವಾ 10th ಮಾಡಬೇಕಾ ಅಂತೇಳಿ ಅದೊಂದು ಕೂಡ ಗೊಂದಲಿದೆ. ಸೊ ITI ಪ್ಲಸ್ 10th ಕೂಡ ಅವಕಾಶ ಕೊಡ್ತಾರೆ, ಅದರಲ್ಲೇನು ಡೌಟ್ ಬೇಡ. ಇಬ್ಬರು ಕೂಡ ಎಕ್ಸಾಮ್ನ ಬರಿಬೋದು. ಮತ್ತು ಏಜ್ ಎಷ್ಟಂತಂದರೆ ಏಜು 40ವರೆಗೂ ಕೂಡ ನೀವು ಎಕ್ಸಾಮನ್ನು ಬರಿಬೋದು. ಎಕ್ಸಾಮ್ ಬರಿಬೇಕಾ ಬೇಡವಾ ಅಂತೇಳಿ ಅದೇ ಒಂದು ಫೈನಲ್ ಡಿಸಿಷನ್ ಇದೆ. ಅದು ಬತ್ತಪ್ಪ ಅಂತಂದರೆ ನಿಮ್ಮದು 100% ಅದು ಏನಾಗ್ತದೆ ಅಂತಂದರೆ ನೋಟಿಫಿಕೇಷನ್ ಹೊರಗೆ ಬರ್ತದೆ. ಓಕೆ. ಅಕಸ್ಮಾತ್ ಎಕ್ಸಾಮ್ ಏನಾದರೂ ಇಡಲಿಲ್ಲ ಅಂತಂದರೆ ಏನಾಗ್ತದೆ ಪ್ರಾಬ್ಲಮ್ ಅಂತಂದರೆ, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಮಿಸ್ ಮಾಡ್ಕೊತಾರೆ ಈ ವಿದ್ಯುತ್ ಕಂಪ್ನಿನವರು. ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮ ದೇಶಕ್ಕೆ ಒಂದು ಏನಂತಂದರೆ ಶಕ್ತಿ ಅಂತ ಹೇಳ್ಬೋದು. ಬಟ್ ಅವರಿಗೆ ಕರೆಕ್ಟಾದ ಪ್ಲಾಟ್ಫಾರ್ಮ್ ಸಿಗಲಿಲ್ಲ ಅಂತಂದರೆ ಅವ್ರಿಗೆ ಜಾಬ್ನೂ ಸಿಗಲ್ಲ, ಅವ್ರ ಎಫರ್ಟ್ನೂ ಹಾಳಾಗ್ತದೆ. ಅವರು ಎಲ್ಲದಕ್ಕೂ ಕೂಡ ಪ್ರಯತ್ನ ಮಾಡ್ತಿರ್ತಾರೆ, ಬಟ್ ಇಂಥದಕ್ಕೆಲ್ಲ ಮಿಸ್ ಮಾಡ್ಕೊತಿರ್ತಾರೆ. ಈಗ ನೋಡಿ KPTCL ಆರಾಮ್ಸೆ ಜಾಬ್ ತೊಗೋಬೋದು. ಅದೇ 10th ಮೇಲೆ ಮಾಡಿರ್ತಾರೆ, ಬಟ್ 10% ಹಿಡ್ಕೊಂಡ್ಬಿಡ್ತಾರಲ್ಲ, ಹಾಗಾಗಿ ಅವರು ಇಂಥ ಜಾಬ್ಗಳನ್ನ ಮಿಸ್ ಮಾಡ್ಕೊತಾರೆ. ಹಾಗಾಗಿ ನಮ್ಮ ಒಂದು ಕಳಕಳಿ ಮನವಿ ಏನು ಅಂತಂದರೆ ಎಕ್ಸಾಮ್ನ ನಡೆಸಲೇಬೇಕು ಅಂತ. ಬಟ್ ನಿಮ್ಮ ಒಂದು ವಿಚಾರಕ್ಕೆ ಬಿಡ್ತೀನಿ, ಇದು ಎಕ್ಸಾಮ್ ಬರೆಯೋರು ನೀವೇ, ಎಲ್ಲ ಜಾಬ್ ತಗೊಳ್ಳೋರು ನೀವೇ. ಹಾಗಾಗಿ ನೋಡ್ಕೊಳ್ಳಿ, ಎಕ್ಸಾಮ್ ನಡೀತದೋ ಅಥವಾ ಇಲ್ವೋ ಕಮೆಂಟ್ ಮಾಡಿ. ನಿಮಗೆ ಎಕ್ಸಾಮ್ ಬೇಕೋ ಬೇಡವೋ ಅಂತೇಳಿ ಕಮೆಂಟ್ ಮಾಡಿ. ಓಕೆ. ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿಯಾಗಿತ್ತು. ವಿಡಿಯೋ ಏನಾದರೂ ಸ್ವಲ್ಪನಾದ್ರು ಹೆಲ್ಪ್ ಆಗಿತ್ತಪ್ಪ ಅಂದರೆ ನೀವು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ. ಓಕೆ. ಮತ್ತೆ ಸಿಗೋಣ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಕೂಡ ಧನ್ಯವಾದ.